ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಗುರುವಾರದ ವ್ಲಾಗು. ಸಿಂಪಲಾಗಿ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೆ, ಹಾಗೆ ಕಲರು ಫಿಲ್ ಮಾಡ್ಕೊಂಡಿದ್ದೆ. ನೋಡಿ ಹೇಗಿದೆ ಬಟರ್ಫ್ಲೈ ಡಿಸೈನ್ದು ರಂಗೋಲಿ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಬೆಳಗ್ಗೆ ನಾನು ವೀಡಿಯೋನ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ಗುರುವಾರ ತುಂಬ ಕೆಲಸ ಇರುತ್ತೆ. ವಾರ ಪೂಜೆ ಅಂದ್ಕೊಂಡು ಮಕ್ಕಳಿಗೆ ತಿಂಡಿ, ನಾನು ತಿಂಡಿ, ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಳ್ದು. ಹಾಗಾಗಿ ನಾನು ಯಾವ ವೀಡಿಯೋನೂ ಮಾಡಲಿಲ್ಲ. ಸಂಜೆ ಬರ್ತಾ ತರಕಾರಿ ಎಲ್ಲ ಬೇಕಿತ್ತು, ಕೆಲವೊಂದು ಇರಲಿಲ್ಲ, ಕೆಲವೊಂದಿತ್ತು. ಅದಕ್ಕೆ ಅದನ್ನು ಸಾಲ್ಟ್ ಔಟ್ ಮಾಡ್ಕೊತಾ ಇದ್ದೀನಿ, ಯಾವುದು ಇದೆ ನೋಡಿಬಿಟ್ಟು. ಇಲ್ಲಿ ತಂದಿದ್ದನ್ನೆಲ್ಲ ತೆಗೆದಿಟ್ಟಿದ್ದೀನಿ ಹೊರಗೆ. ಹಾಗೆ ಫ್ರಿಜ್ಜಲ್ಲಿ ಏನಿದೆ ಏನಿಲ್ಲ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದ್ನಲ್ವ, ಅದೇ ಬಾಕ್ಸಿಗೆ ಹಾಕ್ಕೋತಾ ಇದ್ದೀನಿ. ತೆಗೆದೆಲ್ಲ ಜೋಡಿಸ್ಕೋತಾ ಇದ್ದೀನಿ. ಇದು ವಾರಕ್ಕೊಮ್ಮೆ ನಡೆಯೋದು. ವಾರಕ್ಕೆ 1 ದಿನ 2 ದಿನ ಇದ್ದೇ ಇರುತ್ತೆ. ತರಕಾರಿ ತೊಗೊಂಬರಲೇಬೇಕು. 2 ದಿನ ಅಂತೂ ತಂದೇ ತರ್ತೀನಿ. ವಾರದಲ್ಲಿ 2 ದಿನ ತರಕಾರಿ ಪರ್ಚೇಸ್ ಮಾಡೋದಿರುತ್ತೆ. ಅಂದರೆ 3 ದಿನ ವೆಜ್ಜು, 3 ದಿನ ನಾನ್ ವೆಜ್ ಇರುತ್ತೆ ಮನೇಲಿ. ಸೊಪ್ಪು ಚೆನ್ನಾಗಿತ್ತು ಅಂತ ತೊಗೊಂಬಂದೆ. ಬೇಕಾಗಿರೋದೇ ಇಂಪಾರ್ಟೆಂಟು ಕೊತ್ತಂಬರಿ ಸೊಪ್ಪು, ಪುದೀನ ಅದೆಲ್ಲ ಬೇಕೇ ಬೇಕು. ಕೊತ್ತಂಬರಿನ ನನ್ನ ಮಗ ನೋಡಿ ಸಪ್ರೇಟ್ ಕವರ್ಗೆ ಹಾಕಿ ಇಟ್ಬಿಟ್ಟಿದ್ದಾನೆ. ಅದೊಂಥರ ತರಕಾರಿ ಜೊತೆಗೆ ಇಟ್ಬಿಟ್ರೆ ಹಾಳಾಗ್ಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ಸಪ್ರೇಟ್ ತರಕಾರಿ ಜೊತೆಗೆ ಇಟ್ಟಿಲ್ಲ, ಕವರ್ಗೆ ಹಾಕ್ಬಿಟ್ಟು ಕಟ್ಟಿಟ್ಬಿಟ್ಟಿದ್ದಾನೆ. ತುಂಬ ಟೈಮ್ ಆಯಿತು ನಾನು ಬಿಡಿಸೋ ಅಷ್ಟೊತ್ತಿಗೆ. ಬಂದು ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಬಿಡಿಸಿದ್ದು. ಟೊಮೆಟೊ ಹಣ್ಣಾಗಿಲ್ವಲ್ಲ, ಅದನ್ನು ಸ್ವಲ್ಪ ಗಟ್ಟಿ ಇರೋದನ್ನೆಲ್ಲ ಕೆಳಗಿಟ್ಬಿಟ್ಟು ಹಣ್ಣಾಗಿರೋದನ್ನು ಬೇರೆ ಕಡೆ ಇಟ್ಕೋತಾ ಇದ್ದೀನಿ, ಅರ್ಜೆಂಟಾಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ. ಹಣ್ಣಾಗಿದ್ದು ಮತ್ತು ಇದು ಮಿಕ್ಸ್ ಬಿಟ್ಬಿಟ್ರೆ ಕಷ್ಟ ಆಗುತ್ತೆ. ನನಗಂತೂ ಬೆಳಗಿನ ಟೈಮ್ ಗಡಿಬಿಡಿ ಆಗ್ತಾಯಿರುತ್ತೆ, ಎಲ್ರಿಗೂ ಹಾಗೇ ಇರುತ್ತೆ. ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು, ಹಸ್ಬೆಂಡ್ನ ಆಫೀಸಿಗೆ ಕಳಿಸೋದು, ಆ ಥರದ್ದು ಏನಾದರೂ ಒಂದಿರುತ್ತೆ. ಹಾಗಾಗಿ ಎಲ್ಲರೂ ಗಡಿಬಿಡಿಲೇ ಇರ್ತೀರ. ಬಟ್ ನನ್ನ ವರ್ಕಿಂಗ್ ವುಮೆನ್ಸ್ದು ಇನ್ನೂ ಗಡಿಬಿಡಿ ಇರುತ್ತೆ. ಯಾಕಂದರೆ ಅದ್ರ ಜೊತೆ ಅವರೂ ರೆಡಿ ಆಗಬೇಕಾಗಿರುತ್ತೆ, ಎಲ್ಲದನ್ನು ರೆಡಿ ಮಾಡಿ. ಸ್ವಲ್ಪ ನಾಟಿ ಬೀನ್ಸ್ ಇತ್ತು, ಅದನ್ನು ತೊಗೊಂಬಂದಿದ್ವಿ, ತುಂಬ ಚೆನ್ನಾಗಿತ್ತು. ಆಮೇಲೆ ಬೆಂಡೆಕಾಯಿ ಇತ್ತು, ಅದೆಲ್ಲ ತೊಗೊಂಬಂದೆ. ಸೊಪ್ಪೆಲ್ಲ ಬಿಡಿಸಿ ಪ್ಯಾಕ್ ಮಾಡಿ ಇಟ್ಕೋತೀನಿ. ಅಂದರೆ ಒಂದೊಂದು ಸೊಪ್ಪನ್ನ ಒಂದಿನ ಸೊಪ್ಪು ಮಾಡಿದ್ರೆ ಒಂದಿನ ತರಕಾರಿ, ಹಾಗೆ ಎಲ್ಲ ಒಟ್ಟಿಗೆ ಮಾಡೋಕ್ಕಾಗಲ್ಲ. ಇವತ್ತೇನಾದರೂ ಬೆಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಬೆಂಡೆಕಾಯಿ ತೊಗೊಂಬಂದಿದ್ದೆ. ತುಂಬ ಚೆನ್ನಾಗಿತ್ತು ಎಳೆ ಬೆಂಡೆಕಾಯಿ. ನೀವು ಸೊಪ್ಪನ್ನ ನಾಳೆ ಏನಾದರೂ ಮಾಡ್ಕೊಂಡ್ರಾಯ್ತು, ಬಸ್ಸಾರು ಮೊಸಪ್ಪು ಏನಾದರೂ ಮಾಡಿದ್ರಾಯ್ತು ಅಂದ್ಬಿಟ್ಟು ತೊಗೊಂಡು ಇಟ್ಕೊಂಡಿದ್ದೀನಿ. ಟೊಮೆಟೊ 40 ರೂಪಾಯಿ ಕೆಜಿ ಅಂತಂದರು. 1 ಕೆಜಿ ತೊಗೊಂಬಂದಿದ್ದು. ಮನೇಲಿ ಆಲ್ರೆಡಿ ಸ್ವಲ್ಪ ಇತ್ತು. ಅಂದರೆ ಅದು ಸಾಕಾಗೋದಿಲ್ಲ. ಟೊಮೆಟೊ ಅಂತೂ ಇಂಪಾರ್ಟೆಂಟ್ ನನಗೆ. ಟೊಮೆಟೊ ಬೇಕೇ ಬೇಕು. ನಾನು ಹುಣಸೆಹಣ್ಣು ಅಷ್ಟು ಯೂಸ್ ಮಾಡೋದಿಲ್ಲ. ಟೊಮೆಟೊ ಇದ್ರೇ ಬೆಸ್ಟು ಎಲ್ಲದಕ್ಕೂ ಟೊಮೆಟೊ ಯೂಸ್ ಮಾಡೇ ಮಾಡ್ತೀವಿ. ಬೆಳಗ್ಗೆ ಎದ್ರೆ ತಿಂಡಿ ಅಡುಗೆಗಂತೂ ಬೇಕೇ ಬೇಕು. ಹಾಗಾಗಿ ಇನ್ನೂ ಮನೆ ಕ್ಲೀನ್ ಮಾಡ್ಕೋಬೇಕಿತ್ತು. ಯಾವಾಗ ಕ್ಲೀನ್ ಮಾಡೋದು ಏನೋ ಗೊತ್ತಿಲ್ಲ. ಆಗಲೇ 15 ಡೇಸ್ ಆಯಿತು ಮನೆ ಕ್ಲೀನ್ ಮಾಡಿಲ್ಲ. ಬರೀ ಅದು ಇದು ಕೆಲಸನೇ ಆಗ್ತಿದೆ. ನೋಡೋಣ ನೆಕ್ಸ್ಟ್ ಸಂಡೇ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹೀಗೆ ಒಂದೊಂದೇ ಮಾಡ್ಕೋತಾ ಇದೆ. ಏನು ಮಾಡಬೇಕು ಅಂತ ಕೂತ್ಕೊಂಡು ಬರೀ ಆ ಕೆಲಸ ಮಾಡೋದಲ್ಲದೆ ಬೇರೆ ಏನೋ ಮನೆದೇನೋ ಯೋಚನೆ ಮಾಡಿಕೊಂಡು ಕೆಲಸ ಮಾಡ್ಕೋತಾ ಇರ್ತೀನಿ. ಸೊಪ್ಪೆಲ್ಲ ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಟಾಯಿತು. ಈಗ ಸ್ವಲ್ಪ ಪಪಾಯ ಹಣ್ಣಿತ್ತು ಒಂದು, ಅದನ್ನು ಕಟ್ ಮಾಡಿ ಬಾಕ್ಸಿಗೆ ಹಾಕಿಟ್ಟೆ. ಆಮೇಲೆ ಸೌತೆಕಾಯಿ, ಕ್ಯಾರೆಟು ಬೇಕೇ ಬೇಕು ಸಲಾಡ್ ಅವರಿಗೆ. ಅಂದರೆ ಬೆಳಗ್ಗೆ ಸಂಜೆ ಸೌತೆಕಾಯಿ ಕ್ಯಾರೆಟ್ ಸಲಾಡ್ ತಿಂತಾರೆ. ನಾನು ಆಡಿಯೋ ಕೇಳಿಕೊಂಡು ಅವ್ರು ಬೇರೆ ಏನಾದ್ರು ಚಾನಲ್ ನೋಡ್ತಾ ಇರ್ತಾರಲ್ಲ, ಆವಾಗ ನಾನು ವಿಡಿಯೋ ಎರಡೂ ಇರುತ್ತಲ್ಲ, ಸಾಂಗ್ಸು, ಅದನ್ನು ಹಾಕ್ಬಿಟ್ಟು ಮೊಬೈಲಲ್ಲಿ ನೋಡಿಕೊಂಡು ಕೆಲಸ ಮಾಡ್ಕೊತಿರ್ತೀನಿ. ಅದೇನೋ ಗೊತ್ತಿಲ್ಲ, ಆಡಿಯೋ ಕೇಳ್ತಾ ಕೆಲಸ ಮಾಡ್ತಿರುವಾಗ ಅಷ್ಟೊಂದು ನಾವು ಇಷ್ಟೊಂದು ಕೆಲಸ ಮಾಡಿದ್ವಾ ಅಂತಲೂ ಅನಿಸಲ್ಲ. ಆರಾಮಾಗಿ ಕೆಲಸ ಮಾಡ್ಕೊಬಿಡ್ಬೋದು. ಹಾಗಾಗಿ ಕೆಲಸ ಮಾಡ್ಕೋತಾ ಇರ್ತೀನಿ. ಹಣ್ಣೆಲ್ಲ ಕಟ್ ಮಾಡಿದ್ದಾಗಿತ್ತು. ಇನ್ನಿದು ಸಲಾಡ್ ಒಂದು ರೆಡಿ ಮಾಡಬೇಕಿತ್ತು. ಸೌತೆಕಾಯಿ ಕೆಲವೊಮ್ಮೆ ಕಹಿ ಬಂದುಬಿಡುತ್ತೆ, ಅದಕ್ಕೆ ಟೇಸ್ಟ್ ನೋಡ್ತಾ ಇದ್ದೀನಿ. ಇದು ಹಣ್ಣು ನಾಟಿ ಹಣ್ಣು ತುಂಬ ಚೆನ್ನಾಗಿತ್ತು. ಪಪ್ಪಾಯ ನೋಡೋದಕ್ಕೆ ಗಟ್ಟಿ ಅನಿಸಿದ್ರು ಸ್ವೀಟ್ ತುಂಬ ಇತ್ತು. ಆಮೇಲೆ ಸ್ವಲ್ಪ ದಾಳಿಂಬೆ ಹಣ್ಣು ಬಿಡಿಸ್ಕೋಬೇಕಿತ್ತು, ಅದು ಕೂಡ ಬಿಡಿಸಿಟ್ಕೊಂಡೆ. ಒಂದೇ ಒಂದು ದಾಳಿಂಬೆ ಇತ್ತು, ಅದು ನನ್ನ ಚಿಕ್ಕ ಮಗ ಇಷ್ಟಪಟ್ಟು ತಿಂತಾನೆ, ಹಾಗಾಗಿ ಬಿಡಿಸಿಟ್ಟಿದ್ದೀನಿ. ಸೌತೆಕಾಯಿ ಕ್ಯಾರೆಟ್ನ ಬೇರೆದಕ್ಕೆ ಶಿಫ್ಟ್ ಮಾಡಿ ಪಲ್ಯ ಮಾಡಿಕೊಂಡು, ಬೆಂಡೆಕಾಯಿ ಪಲ್ಯ. ಅಂದರೆ ನಾನೇನು ಅದನ್ನು ರೆಸಿಪಿನ ಹಾಕಿಲ್ಲ, ಯಾಕೆಂದರೆ ನಾನು ಹಾಕಿದ್ದೀನಿ ಆಲ್ರೆಡಿ. ಬೆಂಡೆಕಾಯಿ ಪಲ್ಯ ಈಸಿಯಾಗಿ ಹೇಗೆ ಅದು ಅಂಟಿಲ್ಲದೆ ಮಾಡೋದು ಅಂತ ಅಂದ್ಬಿಟ್ಟು. ಬೇಕು ಅಂದರೆ ನಾನು ಹಳೆ ವೀಡಿಯೋನ ಚೆಕ್ ಮಾಡಿ. ಹೊಸಬ್ರು ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಪ್ಲೀಸ್ ಒಂದು ಲೈಕ್ ಮಾಡಿ. ಇದು ಸಂಜೆ ಆಗಿರೋದ್ರಿಂದ ನಾನು ನಿಧಾನಕ್ಕೆ ಮಾಡ್ಕೋತಾ ಇದ್ದೀನಿ, ಟೈಮ್ ಪಾಸ್ ಮಾಡಿಕೊಂಡು. ಬೆಳಗ್ಗೆ ಆಗಿದ್ರೆ ಇಷ್ಟು ಫ್ರೀಯಾಗಿ ಮಾಡೋದಕ್ಕಾಗಲ್ಲ, ಗಡಿಬಿಡಿ ಇರುತ್ತೆ. ಫೋನ್ ಬಂದರೂ ಕೂಡ ನಾನು ಫೋನಲ್ಲಿ ಮಾತಾಡಿಕೊಂಡೇ ಕೆಲಸ ಮಾಡ್ಕೋತೀನಿ. ಹಾಗೆ ಬೆಂಡೆಕಾಯಿ ಪಲ್ಯನೂ ಮಾಡಿಕೊಂಡೆ ನೋಡಿ. ಈ ಥರ ಒನ್ ಟೈಮಿಗೆ ಸಾಕಾಗುತ್ತೆ. ನಮ್ಮ 3 ಜನಕ್ಕೆ. ಇನ್ನೂ ಸ್ವಲ್ಪ ಉಳಿಯುತ್ತೆ. ಒಂದು ಅರ್ಧ ಕೆಜಿ ಬೆಂಡೆಕಾಯಿ, ಅದರಲ್ಲಿ ಒಂದು 2-3 ವೇಸ್ಟ್ ಆಗಿತ್ತು, ಬಲ್ತಿತ್ತು. ಹಾಗೆ
ಅಂದರೆ ಚೆನ್ನಾಗಿ ನೋಡೋಕೆ ಮೇಲೆ ಚೆನ್ನಾಗಿರುತ್ತೆ, ಒಳಗಡೆ ಉಳುಕಾಗಿರುತ್ತೆ ಅಥವಾ ಬೆಂಡಾದಂಗೆ ಆಗಿಬಿಟ್ಟಿರುತ್ತೆ. ಆ ಥರ ವೇಸ್ಟ್ ಆಯಿತು. ಎಷ್ಟೇ ನೋಡಿ ತೊಗೊಂಬಂದ್ರು ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ. ಚಪಾತಿ ಹಿಟ್ಟು ಆವಾಗಲೇ ಕಲಸಿಟ್ಟಿದ್ನಲ್ಲ, ಬಿಸಿ ಬಿಸಿ ಚಪಾತಿ ಮಾಡಿಕೊಟ್ಟೆ, ಹುಡುಗರು ತಿಂದರು. ನಾನು ಕೂಡ ಒಂದು ಚಪಾತಿ ಹಾಕ್ಕೊಂಡು, ನಂಗೆ ಒಂದೇ ಸಾಕು, ನೈಟ್ ಟೈಮ್ ನಾನು ಜಾಸ್ತಿ ಊಟ ಮಾಡೋದಿಲ್ಲ. ಒಂದು ಚಪಾತಿ ಸ್ವಲ್ಪ ಪಲ್ಯ ಹಾಕ್ಕೊಂಡು ತಿಂದು, ಪಾತ್ರೆ ತೊಳೆದಿಲ್ಲ ಇನ್ನು. ಎಲ್ಲ ಕೆಲಸ ಮುಗಿಸಿದ್ದೆಲ್ಲ ಅದನ್ನು ಮಾಡೋಷ್ಟೇ ಆಯಿತು ಸಂಜೆಯಿಂದನೂ. ಇನ್ನು ಪಾತ್ರೆ ತೊಳೆದಿರಲಿಲ್ಲ. ಈಗ ಊಟ ಎಲ್ಲ ಆದಮೇಲೆ ಪಾತ್ರೆ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಕೂತ್ಕೊಂಡು ಊಟ ಮಾಡ್ತಿದ್ದೀನಿ. ಫಸ್ಟ್ ಊಟ ಮುಗಿದ್ಮೇಲೆ ಪಾತ್ರೆ ತೊಳ್ಕೊಂಡು ಆಮೇಲೆ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಊಟ ಆಗಿದ ತಕ್ಷಣ ಟ್ಯಾಬ್ಲೆಟ್ ತೊಗೊಂಡ್ರೆ ನಂಗೆ ನಿದ್ರೆ ಬಂದುಬಿಡುತ್ತೆ, ಬೇರೆ ಕೆಲಸ ಮಾಡಲಿಕ್ಕಾಗಲ್ಲ. ಹಾಗಾಗಿ ಪಾತ್ರೆ ನೋಡಿ ಎಷ್ಟೊಂದಿತ್ತು ಅಂದರೆ, ಬರೀ ಅಡುಗೆ ಮಾಡಿದ್ದು, ಹಣ್ಣು ಕಟ್ ಮಾಡಿದ್ದು, ಮತ್ತು ಫ್ರಿಜ್ಜಿನ ಕೆಲವೊಂದು ಬಾಕ್ಸ್ ಎಲ್ಲ ತೊಳೆಯೋಕ್ಕಾಗಿದೆ. ಹೀಗೆ ಗುರುವಾರ ಪೂರ್ತಿ ದಿನ ಸಂಜೆ ವ್ಲಾಗ್ ಹಿಂಗಿರುತ್ತೆ ನಂದು. ಪ್ರತಿದಿನ ಹೀಗೆ ಇರುತ್ತೆ, ಅಂದರೆ ತರಕಾರಿ ಕಟ್ ಮಾಡಿದ್ಬಿಟ್ಟು ಬೇರೆ ಏನಾದರೂ ಕೆಲಸ ಇರುತ್ತೆ ಅಷ್ಟೇ. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.